ಸೊ ನನಗೆ ಯಾಕೆ ಬೇಕು ಇನ್ಶೂರೆನ್ಸು, ಅಥವಾ ನಾನು ಅದನ್ನ ಏನ್ ಪ್ರೀಮಿಯಮ್ಸ್ ಕಟ್ತೀನಿ ಅದನ್ನೇ ನಾನು SIP ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿ ಅದನ್ನ ನಾನು ಯೂಸ್ ಮಾಡ್ಕೋತೀನಿ. ಯಾಕಂದ್ರೆ ಅದರಲ್ಲಿ ವಿತೌಟ್ ಎನಿ ಕಂಡೀಷನ್ಸ್ ನಾನು ಅದನ್ನ ಕ್ಲೇಮ್ ಮಾಡ್ಕೋಬಹುದು. ಈ ತರಾನು ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಮೂರ್ಖತನ. ನಾವು ಎಷ್ಟೇ ಫಿಟ್ ಆಗಿರ್ಬೋದು, ಜಿಮ್ಗೆ ಹೋದವರೆಲ್ಲ 42, 44, 45 ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ. ಡಸ್ ದಟ್ ಮೀನ್ ದಟ್ ಏನೋ ಜಿಮ್ಗೆ ಹೋಗ್ಬಾರ್ದು ಅಂತ ಏನಿಲ್ಲ. ಫಿಟ್ನೆಸ್ ಇಂದ ಆರೋಗ್ಯನ 100% ಕಾಪಾಡೋದಿಲ್ಲ. ಬಟ್ ಏನಂತಂದ್ರೆ ವಾಟ್ ವಿ ಆರ್ ಸೇಯಿಂಗ್ ಇಸ್, ನೀವು ಎಕ್ಸಸೈಸ್ ಮಾಡಿ, ಫಿಟ್ ಆಗಿರಿ, ಎಲ್ಲ ಮಾಡಿ, ಆದ್ರೆ ಒಂದು ಪ್ರೊಟೆಕ್ಷನ್ ಆಗಿ ಇದನ್ನ ನೋಡಿ. ಇನ್ಶೂರೆನ್ಸ್ ತಗೊಳಕ್ಕೆ, ಹೆಲ್ತ್ ಇನ್ಶೂರೆನ್ಸ್ ತಗೊಳಕ್ಕೆ ಅವ್ರ ಒಂದು ಇನ್ಶೂರೆನ್ಸ್ ತಗೊಳಕ್ಕೆ ಬಹಳ ಖರ್ಚಾಗಲ್ಲ. ಒಂದು ಹೋಟ್ಲಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೆ ನಿಮ್ಗೆ ಏನ್ ಖರ್ಚಾಗತ್ತೋ ಇಡೀ ವರ್ಷ ನಿಮ್ಮ ಒಂದು ಆರೋಗ್ಯನ, ನಿಮ್ಮ ಒಂದು ಪ್ರಾಪರ್ಟಿನ ನೀವು ಇನ್ಶೂರ್ ಮಾಡ್ಲಿಕ್ಕೆ ಅಷ್ಟೇ ಖರ್ಚಾಗತ್ತೆ. ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಕೊಡಿ, ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳಿ. ಫಿಟ್ ಆಗಿರೋರಿಗೆ ಒಂದೇ ವಿಷಯ, ನೀವು ಯಾವಾಗ್ಲೂ ಫಿಟ್ ಆಗಿರಿ. ನಾನು ಎಗೇನ್ ಹೇಳೋದು, ನೀವು ಇನ್ಶೂರೆನ್ಸ್ನ ಯೂಸೇ ಮಾಡಬಾರ್ದು. ಪಾಲಿಸಿ ಇಸ್ ಅ ಬ್ಯಾಕಪ್, ಏನಾದರೂ ಆದ್ರೆ ಅಂತ ಒಂದು ಬ್ಯಾಕಪ್ ಅಷ್ಟೇ.